ನಿಮಗೆ ಹೇಳುವ ಅರ್ಥ ಆಗಲಿಕ್ಕಲ್ಲ. ಸೋಮಶೇಖರನಲ್ಲಿ ಹೋಗಿ ಕೇಳು. ನೀನು ಇಲ್ಲಿದ್ದವ ಅಲ್ಲಿಗೆ ಒಂದು ನೀನು ಜನ ಬೇರೆ. ನಾನು ವೀರಭದ್ರ ಮಾತಾಡೋದು ಇವರು ಜಾಗ ಬದಲಾಯಿಸುವುದು ನೋಡಿದ್ರೆ ನಿಮಗೆ ತಲೆ ಮಾತ್ರ ಸರಿ ಇಲ್ಲ ಅಂತ ಭಾವಿಸಿದೆ. ಇಲ್ಲಿ ನೋಡಿದ್ರೆ ಕಣ್ಣು ಸರಿ ಇಲ್ಲ ಅಂತ ನನಗೆ ಗೊತ್ತಾಯ್ತು. ನನ್ನ ಕಣ್ಣು ನೋಡಿದ ಸರಸಿಗೆ ನೆತ್ತರವಾಗಿ ಕಾಣಿಸಿಕೊಂಡಿತ್ತು ಅಂತ ಕಾಲ ದೇವೇಂದ್ರನ ಮೇಲೆ ಮಾತನಾಡಿದ್ರೆ ನಿನ್ನನ್ನು ಬಿಡಬೇಕು. ಸುರಪ್ಪ ಏನು ದಕ್ಷ ಯಜ್ಞದಲ್ಲಿ ನಾನು ಹುಟ್ಟಿಕೊಂಡವಂತ ಭಾವಿಸಿದೆ. ಅಲ್ಲಿ ಊಟ ಮಾಡಿ ಬೆಳೆದವ ಅಲ್ಲ. ಅಂತಹ ಘನಕಾರ್ಯ ಇಷ್ಟರವರೆಗೆ ನನಗೆ ಸಿಕ್ಕಿದ್ದಿಲ್ಲ. ಈಗ ಸರಿಯಾದಂತಹ ಅವಕಾಶ ನನಗೆ ದೊರೆಯಿದೆ. ನೀನು ದಕ್ಷನಿಗೆ ಸೇರಿದಂತಹ ನೀನು ಒಬ್ಬ. ನಿನ್ನ ಈ ಸೊಕ್ಕುಂಟಲ್ಲ, ಈ ಅಮನ ಕುಡಿದಿದ್ದಲ್ಲ, ಅದನ್ನು ಕಾಯುತ್ತೇನೆ. ಯಾಕೆ ಹುಟ್ಟಿ ಸತ್ತೆಯೋ ಸುರಕುಲದಲ್ಲಿ ನೀನು? ನಾನು ಸಾಯಲಿಲ್ಲ, ನಾನು ಬದುಕಿದ್ದೇನೆ. ಬದುಕಿದ್ದಿಂದ ಗೊತ್ತುಂಟು, ಸತ್ತಂತೆ ಇದೆಯಲ್ಲ ನೀನು. ನಾನು ಬದುಕಿಯಲ್ಲಿ ಸಾಗುತ್ತಾ ಸುರಪತಿಯಾಗಿ ವಿಜೃಂಭಿಸಿದೆ ಒಂದು ಕಾಲದಲ್ಲಿ. ಈಗಲೂ ಅಷ್ಟೇ. ಈ ಹೊತ್ತು ಆ ಪೀಠದ ಮರ್ಯಾದೆಯೇನು, ಗೌರವ ಏನು, ಅದನ್ನು ಉಳಿಸಿಕೊಳ್ಳಲಾಗದೆ ಸಾಮಾನ್ಯ ಮನುಜರಂತೆ ವರ್ತಿಸ್ತಾ ಇದೆಯಲ್ಲ. ನನ್ನ ಸ್ಥಾನದ ಗೌರವವನ್ನು ಹೆಚ್ಚಿಸಿದ್ದೇನೆ. ನಿನ್ನನ್ನೇ ಈ ಹೊತ್ತು ಶಿಕ್ಷಿಸುವುದಕ್ಕೆ ಕಡೆಯ ದಿಕ್ಕಿನ ಒಡೆಯ ಉರುಳಿಸಲೇ ಬರುವುದಿಲ್ಲ. ಗೊತ್ತಿಲ್ಲ, ಸದ್ಯಕ್ಕೆ ಮರೆತಿರುವೆ ನೀನು. ನಾನು ಕುಡಿದರೂ ಚೆನ್ನಾಗಿದ್ದೆ, ನನ್ನ ಬುದ್ಧಿಗೆ ವಿಕಲ್ಪ ಬರಲಿಲ್ಲ. ನೀನು ಕುಡಿಯೋದ್ರಿಂದ ಬುದ್ಧಿಗೆ ಮಸಳಿಕೆ ಬಂದಿದೆ. ಅಜ್ಞಾನದ ಪದರು ಅದು ತಳೆದಿದೆ. ನಾನು ಬರುವಾಗ ಎದ್ದು ಬಂದು ಸ್ವಾಗತ ಮಾಡಿ ನನ್ನ ಸತ್ಕಾರ ಮಾಡಬೇಕಾದಂತ ನಿನ್ನ ಕಾಲದಲ್ಲಿ
ಕಣ್ಣು ಮುಚ್ಚಿ ಕುಳಿತಿರಿ ನೋಡು. ನಿನ್ನನ್ನು ಸ್ವಾಗತವೇ ಮಾಡಬೇಕಾದ್ದು, ಸ್ವಾಗತಿಸಬೇಕಾದಲ್ಲ ನೀನು. ಸ್ವಾಗತವ? ಹೌದು. ಸ್ವಾಗತ, ಸ್ವಾಗತ ಸತ್ಕಾರ ನೀನು ಮಾಡಲಿ ನೋಡು. ಅದಕ್ಕಾಗಿ ಕಣ್ಣು ಬಿಡುತ್ತಿರುವ ಹಣೆಯ ಹೊರಗೆ ನನ್ನ ಜೊತೆ ದೇವರು ಅರ್ಥ ಮಾಡಿದೆ. ದೀನ ನೀನು, ಸಮಸ್ತ ಲೋಕಕ್ಕೆ ದಾನಿ ನಾನು. ಏನು ಬಲ್ಲೆಯೋ ನೀನು, ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಿ. ಏನು ಬಲ್ಲೆಯೋ ನೀನು. ನೆರಸು ಜ್ಞಾನ ಮೂರ್ತಿ ನಾನು, ನೀನೇ ಅಜ್ಞಾನಿ. ಕೈವಲ್ಯ ಪತಿಯಾಗುತ್ತಾ ದೇವೇಂದ್ರನ ಪಾದಕ್ಕೆ ಮಣಿ ಪಾಮರ. ನಿನಗೆ ಬೇಕಾದ್ದನ್ನು ಬೇರು, ನಾನು ಅನುಗ್ರಹ ಮಾಡ್ತೇನೆ. ಸುಟ್ಟ ಮುಖವನ್ನು ಸುಟ್ಟ ಮುಖ ಅಂತ ಲೋಕಕ್ಕೆ ಸುಟ್ಟ ಮುಖ ನಿನ್ನದು. ಯಾವುದೇ ಸುಟ್ಟ ಬಸ್ ಮೈಗೆ ಲೋಪಿಸಿಕೊಂಡು ವಾಸನೆ ಬರ್ತಾರೆ. ನನಗೆ ಭೂಷಣ ಅದು, ಇದರ ವ್ಯಕ್ತಿತ್ವ ಅಷ್ಟೇ ಅಲ್ಲ, ಮತ್ತೆ ಇದರ ಪೂರ್ಣ ಪ್ರಮಾಣದ ಅರಿವು ನನಗಿದೆ. ಮನುಷ್ಯರ ತಲೆ ಬಿಡುವ ಒಂದು ಮಾಲೆ ಇವನಿಗೆ ಒಳ್ಳೆ ಮುತ್ತು ರತ್ನ ನನಗೆ ಅದೇ ಸಾಕು. ವಾಸನೆ ಬರ್ತಾನೆ. ಈ ಮುತ್ತು ರತ್ನ ಯೋಗ್ಯತೆ ತಿಳಿಯುವಂತಹ ನೀನು ಧರಿಸಿಕೊಂಡಲ್ಲಿ ನೀನೇನು ದೊಡ್ಡ ವ್ಯಕ್ತಿ ಆಗುವುದಿಲ್ಲ. ಇವತ್ತು ತಿಳುವಳಿಕೆ ಎನ್ನುವಂತಹ ಬಹಳಷ್ಟು ಕೊರತೆ ನಿನ್ನಲ್ಲಿ ಉಂಟು. ಏನು ಏನು ಇವತ್ತು ನನ್ನನ್ನು ಪ್ರಶ್ನಿಸುವುದಕ್ಕೆ ಬಂದೆಯಾ? ನೀನೇನು ನೀನೇನು ಇಷ್ಟು ಕೊಪ್ಪೆ ಬರೆದಿದ್ದಾರೆ. ಇವರಿಗೆ ಸರಿಯಾದ ಶಕ್ತಿ ತೆರೆದಿದ್ದಾರೆ. ಅಮೃತೇಶಾಯ ಸರ್ವಾಯ ಪಾರ್ವತೀಶಾಯ ತೇ ನಮಃ. ಜಯ 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 ಜಯ. ಓ ತಂದೆ, ನಿನ್ನ ಮೈ ರೂಪವನ್ನು ನೋಡಿ ದೇವೇಂದ್ರ ಭಯಗೊಂಡಿದ್ದಾನೆ. ನೀವು ಶಾಂತರಾಗಬೇಕು. ಅಷ್ಟು ಮಾತ್ರವಲ್ಲ, ಭಕ್ತರನ್ನು ಉದ್ಧರಿಸಬೇಕು, ಕಾಪಾಡಬೇಕು. ನೀವೇ ಹಿರಿಯವರೇನ ಬರದ ಗೈದರು ಗುಣದಿಂದ ಹಿರಿಯರಾದವರ ಕ್ಷಮಿಸಿ. ಹಿರಿಯರೇನ ಬರದ ಗೈದರು ಗುಣದಿಂದ ಹಿರಿಯರಾದವರ ಕ್ಷಮಿಸಿ. ಪರಿಪಾಲಿಸುವೆನೆಂಬ ಬಿರುದುಳ್ಳಾದರೆ ನೀನು ಎಂದರೆಯ ಹನ್ನದುತ್ತರ ಧ್ವಂಸಿ. ಭಗವಂತ, ಭಕ್ತ ಶ್ರೇಷ್ಠನೆಂದು ಹೆಸರನ್ನು ಪಡೆದ ಈ ದೇವೇಂದ್ರ ತಿಳಿಯದೆ ಮಾಡಿದ ಅಪರಾಧ
ನನಗೆಂತ ಗೊತ್ತುಂಟು? ತಿಳಿದು ಮಾಡಿದ ಕಾರ್ಯ ಇದಲ್ಲ. ಈ ರೀತಿ ಆಗುವುದಕ್ಕೆ ಕಾರಣ ಉಂಟು. ನಿಮ್ಮನ್ನೇ ಪೂಜಿಸುವುದಕ್ಕೆ ಬೇಕಾಗಿ ಕೈಲಾಸಕ್ಕೆ ಬರುವ ಸಂದರ್ಭದಲ್ಲಿ ದುರುಳ ಕುಂಭಾಸುರ ಎನ್ನುವಂತಹ ದುರುಳ ಕಲ್ಲು ಮಾರುವವನ ವೇಷವನ್ನು ಮಾಡಿ ಇವನಿಗೆ ಕಲ್ಲನ್ನು ಕುಡಿಸಿದ ಪ್ರಭು. ಕುಡಿದ ಪ್ರಭಾವದಿಂದ ಈ ರೀತಿ ವರ್ತಿಸಿದ ಇವ ಸಣ್ಣವ, ಇವನು ಕಾಪಾಡಬೇಕು ನೀವು. ಗುರುಗಳೇ ನಿಮ್ಮ ನುಡಿಗಳ ನಾವದನು ಮೀರುವ ಮನದೊಳು ಭಾವಿಸಲು ಮುಂಬೈಲು ಬರೆಯುವುದಿಲ್ಲ. ಬೃಹಸ್ಪತಿ ಆಚಾರ್ಯರೇ, ಭಗವಂತ ಈ ಕಾಲಕ್ಕೆ ನೀವು ಬಂದು ಸಣ್ಣವರು ಮಾಡಿದಂತಹ ಅಪರಾಧ ದೊಡ್ಡ ಮನಸ್ಸಿನಿಂದ ಕ್ಷಮಿಸಬೇಕು ಎನ್ನುವ ಹಾಗೆ ಕೇಳಿಕೊಳ್ಳಬಹುದು. ರಕ್ಷಿಸಬೇಕು. ನಿಮ್ಮ ಇಚ್ಛೆಯಂತೆ ರಕ್ಷಿಸಬಹುದೇನೋ ಸತ್ಯ, ಆದ್ರೆ ತೆರದಿದ್ದೇನಲ್ಲ ಏನೋ ಬುದ್ಧಿ ಕೊಡಲಿ. ಈ ಹೊತ್ತಿನಲ್ಲಿ ಕಿಚ್ಚನ್ನು ಏನು ಮಾಡಬೇಕು ಅಂತ ಕೇಳುತ್ತಾ ಇದ್ದೀರಲ್ಲ ಪ್ರಭು. ಇದಕ್ಕೆ ಒಂದು ಉಪಾಯ ಇದೆ. ಈ ಹಿಂದೆ ಲೋಕ ಕಂಠಕನಾಗಿ ಮೆರೆಯುತ್ತಾ ಇದ್ದ ಹಿರಣ್ಯಾಕ್ಷ, ಅವನನ್ನು ವಧಿಸುವುದಕ್ಕೆ ಬೇಕಾಗಿ ಶ್ರೀಹರಿ ಶ್ವೇತ ವರಹ ರೂಪವನ್ನು ತಾಳಿ ಅವನನ್ನು ಕೊಂದಿದ್ದಾನೆ. ಆ ಹೊತ್ತಿನಲ್ಲಿ ಹಿರಣ್ಯಾಕ್ಷನ ಜೊತೆಯಲ್ಲಿದ್ದಂತ ಕೆಲವೊಂದು ರಾಕ್ಷಸರು ಹೆದರಿ ತಪ್ಪಿಸಿಕೊಂಡಿದ್ದಾರೆ, ಸಾಗರದಲ್ಲಿ ವಾಸವಾಗಿದ್ದಾರೆ. ಅಷ್ಟು ಮಾತ್ರವಲ್ಲ ಪ್ರಭು, ಅವರಿಗೆ ವರವೇ ಇದೆ, ಪರಮೇಶ್ವರನಿಂದ ಮಾತ್ರ ಮರಣ ಅಂತ. ಈ ಹೊತ್ತಿನಲ್ಲಿ ಈ ಕಿಚ್ಚನ್ನು ಅಲ್ಲಿಗೆ ಕಳುಹಿಸಿದೆ ಎಂದಾದ್ರೆ ಲೋಕಕ್ಕೆ ಕಲ್ಯಾಣವಾಗುವುದಿಲ್ವೇ ಪ್ರಭು? ನಿಖಿಲಾಗ್ನಿ ಶಮನವಾಗಬೇಕು ಅಂತಾದ್ರೆ ಈ ದೂರ್ತರ ನಾಶ ಆಗಲೇಬೇಕು. ಹೌದು.